ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ವೀಣಾ ಹೇಮತ್ಕರ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ತಿಳಿಸ್ತಾ ಇದ್ದೀನಿ ಅಂದರೆ, ವನಿತೆ ಎಂಬ ಚಾನಲಿನ ಒಡತಿಯಾದ ನನ್ನ ಪ್ರೀತಿಯ ಸ್ನೇಹಿತಳಾದ ಚಂದ್ರಾಬಾಯಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತೀನಿ. ವನಿತೆ ಎಂದರೆ ಹೆಣ್ಣು. ಎಷ್ಟೋ ಜನ ಸಾಧನೆಯನ್ನು ಮಾಡಿರುವ ಹೆಣ್ಣು ಮಕ್ಕಳಲ್ಲಿ ನಮ್ಮ ಸುಧಾಮೂರ್ತಿ ಅಮ್ಮನವರು ಸಹ ಒಬ್ಬರು. ನನ್ನ ಪ್ರೀತಿಯ ಯೂಟ್ಯೂಬ್ ಗೆಳತಿ ಚಂದ್ರಾಬಾಯಿ ಅವರ ಒಂದು ವಿಡಿಯೋ ಮಾಡುವ ಅವಕಾಶ ಸಿಕ್ಕಿದೆ. ಅವರು ವಿದ್ಯಾವಂತರು, ಮಹಿಳೆಯರ ಬಗ್ಗೆ ಇರುವ ಕಾಳಜಿ, ಹೆಣ್ಣು ಆರ್ಥಿಕ ಸ್ವಾವಲಂಬನೆಯ ಬಗ್ಗೆ ಒಳ್ಳೆಯ ನುಡಿಗಳನ್ನು ತಿಳಿಸುತ್ತಾ ಅವರು ಕೆಲಸವನ್ನು ಮಾಡಿಕೊಂಡು ಹಾಗೆ ವನಿತೆ ಮಹಿಳಾ ವಾಣಿಜ್ಯೋದ್ಯಮವನ್ನು ಸಹ ಮಾಡುತ್ತಾ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬನೆಯ ನುಡಿಗಳನ್ನು ವಿವರಿಸುತ್ತಾ ಸುಧಾಮೂರ್ತಿಯವರ ಋಣ ಹಾಗೂ ಯಶಸ್ವಿ ಪುಸ್ತಕಗಳ ಪಠಣೆಯನ್ನು ಮಾಡುತ್ತಾ ಇತರರಿಗೂ ಅವರ ಬಗ್ಗೆ ವಿವರಿಸುತ್ತಾ ವಿದ್ಯೆಯ ಮಹತ್ವವನ್ನು ತಿಳಿಸುತ್ತಾ ತಾಳ್ಮೆಯಿಂದ ಅವರ ಜೀವನ ನಡೆಸುತ್ತಾ ಅದರ ಜೊತೆಗೆ ಯೂಟ್ಯೂಬ್ ಚಾನಲನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಅವರ ವನಿತೆ ಯೂಟ್ಯೂಬ್ ಚಾನಲ್ನಲ್ಲಿ ವಿಶೇಷವಾಗಿ ಓದುವುದರ ಹವ್ಯಾಸದ ಬಗ್ಗೆ, ಯೂಸ್ಫುಲ್ ಐಟಮ್ಸ್ಗಳ ಬಗ್ಗೆ, ಫ್ಯಾಷನ್ ಅಕ್ಸೆಸರಿಯ ಬಗ್ಗೆ, ಹಾಗೆ ಸೀರೆ ಉಡುವ ಪೂರ್ವ ಸಿದ್ಧತೆಯನ್ನು ಸಹ ಅವರು ಮಾಡ್ತಾರೆ. ಹಾಗೆ ಲಗೇಜ್ ಬ್ಯಾಗು ಇವರಲ್ಲಿ ಸಿಗುತ್ತೆ. ಹಾಗೆ ಯಾವ ಥರದ ಒಂದು ಮಿಲೆಟ್ ಬಗ್ಗೆ ಸಹ ಅವರಲ್ಲಿ ಯೂಸ್ಫುಲ್ ಐಟಮ್ಸ್ಗಳೆಲ್ಲ ಅವರ ಹತ್ರ, ಹೆಣ್ಮಕ್ಳುಗಳ ಯೂಸ್ಫುಲ್ ಐಟಮ್ಗಳೆಲ್ಲ ಅವರ ಹತ್ರ ಸಿಗುತ್ತೆ. ಹಾಗೆ ಅವರು ಬೇರೆ ತರಹದ ಒಂದು ಕ್ಯಾನ್ಸರ್ ಡಿಸೀಸಸ್ ಸಿಂಪ್ಟಮ್ಸ್ ಹೇಗೆ ಬರುತ್ತೆ ಎಂಬ ವಿವರಣೆಯನ್ನು ಸಹ ಅವರ ಚಾನಲ್ನಲ್ಲಿ ನೋಡ್ಬೋದಾಗಿದೆ. ಹಾಗೆ ಅವರು ಓದುವ ಹವ್ಯಾಸವನ್ನು ತುಂಬ ಇರೋದರಿಂದ ಅವರು ಪರೀಕ್ಷೆಯ ಪೂರ್ವ ಸಿದ್ಧತೆಗಳ ಬಗ್ಗೆಯೂ ಸಹ ಒಂದು ವಿಡಿಯೋನು ಮಾಡಿದ್ದಾರೆ. ಹಾಗೆ ಡೆಂಗ್ಯೂ ಹರಡುವಿಕೆಯ ರೀತಿ ಮತ್ತು ಮುನ್ನೆಚ್ಚರಿಕಾ ಕ್ರಮಗಳನ್ನು ಸಹ ಅವರು ನೀಡ್ತಾರೆ. ವಿಶೇಷವಾಗಿ ಅವರು ಸ್ತ್ರೀಯರಲ್ಲಿ ಆರ್ಥಿಕ ಸ್ವಾವಲಂಬನೆ, ಮನೆಯಿಂದಲೇ ಕಡಿಮೆ ಬಂಡವಾಳದಿಂದ ಮಾಡುವ ಕೆಲಸದ ಬಗ್ಗೆ ಹೀಗೆ ನಾನಾ ತರಹದ ಯೂಸ್ಫುಲ್ ವಿಡಿಯೋವನ್ನು ಮಾಡುತ್ತಾ ಒಳ್ಳೆಯ ಮಾಹಿತಿಯನ್ನು ತಿಳಿಸುತ್ತಿರುವ ನನ್ನ ಪ್ರೀತಿಯ ಗೆಳತಿಯಾದ ಚಂದ್ರಾಬಾಯಿ ಅವರಿಗೆ ಬೆಸ್ಟ್ ಆಫ್ ಲಕ್ ಹೇಳುತ್ತಾ ನನ್ನ ಈ ಎರಡು ಮಾತುಗಳನ್ನು ಆಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೇಳ್ತಾ ಇರೋದಕ್ಕಾಗಿ. ಎಲ್ಲರೂ ಪ್ರೋತ್ಸಾಹ ಹೀಗೆ ನಮ್ಮ ವನಿತೆ ಸ್ನೇಹಿತೆಗೆ ಇರಬೇಕಂತ, ಹಾಗೆ ನನ್ನ ಮೇಲೂ ನಿಮ್ಮ ಪ್ರೀತಿ ವಿಶ್ವಾಸ ಇರಬೇಕಂತ ಕೇಳ್ಕೊತೀನಿ. ನಮಸ್ಕಾರ.